ಸರ್ ಇವಾಗ ಎಕ್ಸಾಮಲ್ಲಿ ಕೂತಿದ್ದೀನಿ, ಎಕ್ಸಾಮ್ ಬರ್ದಿಲ್ಲ ರೀ ಸರ್. ನಾನು ಹೇಳ್ತೀನಿ ಎಲ್ಲ ಸ್ಟಡಿ ಆಗ್ತಾ ಇದ್ದೀನಿ ಸರ್, ಎಲ್ಲ ಒಂದೊಂದು ಬುಕ್ ಸಿಗ್ತಾ ಇದೆ. ಫೈನಲ್ ಬುಕ್ ಬರಲಿ ನಾನು ಹೇಳ್ತೀನಿ, ಖಂಡಿತ ನಿಮ್ಗೆ ಹೇಳ್ತೀನಿ, ಅದು ಆನ್ಸರ್ ಹೇಳ್ತೀನಿ. ಲಾಸ್ಟ್ ಪ್ರೆಸ್ ಮೀಟಲ್ಲಿ ನಮ್ಗೆ ಹೇಳ್ತೀನಿ ನಾನು. ಹಾಂ ಸರ್, ಇಲ್ಲ ಮಾಡ್ತಾ ಇದ್ದಾರೆ ಸರ್, ಹೆಚ್ಚು ಕಮ್ಮಿ ಅವರು ನಮ್ಗೆ ಗೊತ್ತಿರೋ 75% ಆಗೋಗಿದೆ. ಅದು ನಮ್ದು ಅನ್ಕೊಂಡಂಗೆ ಬರ್ತಾ ಇಲ್ಲ. ಅದು ಅಂತ ಹೇಳಿದ್ರೆ ಇವಾಗ ನಾನು ಸಾರಿ ತುಂಬ ಚೆನ್ನಾಗಿದೆ, ಇವರು ಅಣ್ಣ ಇದು ಚೆನ್ನಾಗಿಲ್ಲ ಅಣ್ಣ, ಇದು ಇನ್ನೂ ಚೆನ್ನಾಗಿ ಬರಬೇಕು ಅಂತ ಅವ್ರು ಬಿಟ್ಬಿಟ್ಟಿದ್ದಾರೆ. CG ನಾನು ಟೆಕ್ನಿಕಲ್ ಗೊತ್ತಿಲ್ಲ, ನಾವು ಪ್ರಾಕ್ಟಿಕಲ್ ನೋಡಿದಾಗ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇವ್ರು ಟೆಕ್ನಿಕಲ್ ನೋಡ್ತಾರೆ, ಆಮೇಲೆ ಅಣ್ಣ ಚೆನ್ನಾಗಿಲ್ಲ ಅಂತಾರೆ, ಮತ್ತೆ ಇಲ್ಲಿಂದ ಅವ್ರಿಗೆ ಫೋನ್ ಮಾಡಿ, ಇಲ್ಲಿಂದ ಫೋನ್ ಮಾಡಿ ಅವ್ರ ಆ ವಿಡಿಯೋ ಕಾಲಲ್ಲಿ ತೋರಿಸ್ಬಿಟ್ಟು ಇವ್ರು ನೋಡ್ತಾ ಇದ್ದಾರೆ ಸರ್. CGದು ನಮ್ದು ಲಾಸ್ಟ್ ಫೈನಲ್ ಬಂದಾಗ ಗೊತ್ತಾಗುತ್ತೆ, ಒಂದು 2-3 ಕಳಿಸಿದ್ದಾರೆ ಫೈನಲ್ಲು, ತುಂಬ ಚೆನ್ನಾಗಿ ಬಂದಿದೆ. ನನಗೆ ಇದೇ ಥರ ಬೇಕು ಅಂತ, ಲೇಟ್ ಆದರೂ ಪರವಾಗಿಲ್ಲ, ನಾವು ಇಷ್ಟು ಇದು ಮಾಡ್ತಾ ಇದ್ದೀವಿ ಸರ್, ಇದು ಒಳ್ಳೆ ಕಂಟೆಂಟ್ ಪಿಕ್ಚರು, ನಮ್ಮದು CGಯಲ್ಲಿ ಇದಾಗಬಾರ್ದು, ಪರವಾಗಿಲ್ಲ ಲೇಟ್ ಆದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ ಸರ್. ಸರ್ ಫಿಲ್ಮ್ ಒಂದು 40% VFX ಇದೆ ಸರ್ ಇಡೀ ಸಿನಿಮಾದ. ಕಥೆನೇ ನಾವು ಬೇಕಂತಾನೆ ಅಂದರೆ ಯಾವುದೋ ಒಂದು ಸೆಟ್ಟನ್ನು ಕ್ರಿಯೇಟ್ ಮಾಡೋದು ಆ ಥರ ಮಾಡಿಲ್ಲ, ಕಥೆನೇ ನಮಗೆ VFX ಕೇಳ್ತಾರೆ. ಸೊ ಅದರಿಂದ ಟೈಮ್ ತಗೊಳ್ತೀವಿ ಸರ್. ಅಲ್ಲ ಹೌದು, ಅಭಿಮಾನಿಗಳು ಡಿಸೆಂಬರ್ 25 ಡೆಫಿನೆಟ್ ಆಗಿ ಬರ್ತೀವಿ ಸರ್. ಇದೇನಂದರೆ ಸರ್, ನಮ್ಮ ಈ ಸಿನಿಮಾಗೆ ಮಹಾನ್ ಶಕ್ತಿಯಾಗಿ ನಿಂತಿರೋದೇ ಶಿವಣ್ಣ. ಆ್ಯಂಡ್ ಶಿವಣ್ಣನೇ ತುಂಬ ನಮ್ಮ ಸಿನಿಮಾಗೆ ಪಾಸಿಟಿವ್ ಆಗಿ ಮಾತಾಡಿ ಎಲ್ಲ ಕಡೆನೂ. ನನಗೆ ಭಾಳ ದೊಡ್ಡ ಜವಾಬ್ದಾರಿ, ಶಿವಣ್ಣ ಹೇಳಿರೋ ಒಂದೊಂದು ಮಾತು ಉಳಿಸ್ಕೊಬೇಕು ಅನ್ನೋದು ನನಗೆ ಅಣ್ಣಗೆ ಭಾಳ ದೊಡ್ಡ ಜವಾಬ್ದಾರಿ. ಆದ್ದರಿಂದ 1% ಕಂಪ್ಲೇಂಟು ಸಿನಿಮಾ ಮೇಲೆ ಆಡಿಯನ್ಸ್ ಹೇಳಬಾರ್ದು, ಅದಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಬೇಕು ಅಷ್ಟು ಕೆಲಸ ಮಾಡ್ತಾರೆ ಸರ್. ಖಂಡಿತ ಬಿಸ್ನೆಸ್ ಇಲ್ಲ ಸರ್, ಬಿಸ್ನೆಸ್ ಆಗುತ್ತೆ, ಬಟ್ ನಾನು ಮುಂದೆ ಹೋಗ್ತಾ ಇಲ್ಲ. ಯಾಕಂದ್ರೆ CG ನನ್ಗೆ ಬರಬೇಕಲ್ಲ ಸರ್. ಅಕಸ್ಮಾತ್ ನಾವು ಬಂದು CG ಚೆನ್ನಾಗಿ ಬಂದು ಇನ್ನೂ ಜಾಸ್ತಿ ಕೊಟ್ಟರೆ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನೇ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಅದಂತ CG ಬರಲಿ ಸರ್, ಅಟ್ಲೀಸ್ಟ್ ಅವ್ರು 75% ಆದರೂ ನಾವು ಬಿಸ್ನೆಸ್ ಮಾಡಿ ತೋರಿಸ್ಬೇಕಲ್ಲ ಸರ್, ನಾವು ಪಿಕ್ಚರ್ ಹಿಂಗಿದೆ, ಹಿಂಗೆ ನೋಡಿ ಇದೆ ಅಂತ. CG ಇಲ್ಲದೇ ನಾವು ಹಿಂಗೆ ಮಾತಾಡೋದು ಅಂತ. ನನ್ಗೆ ಖಂಡಿತ ಪ್ಲಸ್ ಆಗಿದೆ ಸರ್. ಯಾಕೆಂದರೆ ನಮ್ಮ ಕನ್ನಡ ಪಿಕ್ಚರ್ ಇದು ಸೂಪರ್ ಹಿಟ್ಟು ಸರ್. ಅಂತ ಸೂಪರ್ ಹಿಟ್ ಆದಾಗ ರಾಜ್ ಬಿ ಶೆಟ್ಟಿ ಹೋಗಿದ್ದಾರೆ. ಇಲ್ಲಿ ನಮ್ಮದು ಉಪೇಂದ್ರ ಸರು ನಮ್ಮದು ಕೂಲಿಯಲ್ಲಿರೋದು, ಅವ್ರದ್ದು ನಮ್ಮ ಪ್ಲಸ್ ಪಾಯಿಂಟೇ ಸರ್ ಅದು. ಇಲ್ಲ ಬಿಸ್ನೆಸ್ ಅಂತ ಖಂಡಿತ ಎಲ್ಲರೂ ಇವಾಗ ನೋಡಿ, ನನಗೆ ಇವಾಗ ಮೈತ್ರಿ ಅವರು ಫೋನ್ ಮಾಡಿದ್ರು ನನಗೆ. ಮೈತ್ರಿ ಅವರು ಯಾವತ್ತೂ ನನಗೆ ಗೊತ್ತಿಲ್ಲ, ಅವ್ರು ಮೈತ್ರಿ ಅವ್ರು ಯಾರೋ ಅಂತ ಏನೋ ಗೊತ್ತಿಲ್ಲ, ನಾನು ನಂಬರ್ ತೊಗೊಂಡು ಜಸ್ಟ್ ಒಂದು 10:30 ಫೋನ್ ಮಾಡಿದ್ರು ಅಂತ. ಏನು ಸರ್ 45 ನಮ್ಗೇನಾದರೂ ಡಿಸ್ಟ್ರಿಬ್ಯೂಟ್ ಕೊಡ್ತೀರಾ ಅಂತೇಳಿ. ಇಲ್ಲ ಸರ್ CG ಬರಲಿ, ನೀವೆಲ್ಲ CG ನಾನು ತೋರಿಸ್ಬಿಟ್ಟು ನಿಮಗೆ ಆಮೇಲೆ ಇದು ಮಾತಾಡ್ತೀನಿ ಸರ್ ಅಂತಲೂ ಹೇಳಿದ್ದೀನಿ ಸರ್. ನನಗೆ ಒತ್ತಡ ಅಂತ ಕೆಲವು ಹೇಳೋಕ್ಕಾಗತ್ತೆ, ಕೆಲವು ಹೇಳೋಕ್ಕಾಗಲ್ಲ ಸರ್. ಒತ್ತಡ ಇದ್ದೇ ಇರುತ್ತೆ, ಇನ್ನು ಯಾವುದೋ ಥರ ಒತ್ತಡ ಇದ್ದೇ ಇರುತ್ತೆ. ಆದ್ರೂ ಕಂಟೆಂಟ್ ಚೆನ್ನಾಗಿ ಬರಬೇಕಲ್ಲ ಸರ್. ಒತ್ತಡ ಇದೆ ಅಂತ ಹೇಳ್ಬಿಟ್ಟು ಹೆಂಗೆ ಬಿಡೋಕ್ಕಾಗಲ್ವಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಕ್ಲೀನಾಗಿ ಅದಂತ ನಮ್ಮದು CGನೇ ಸರ್, ಪಿಕ್ಚರ್ ಇರೋದೇ CG ಮೇಲೆ ನಿಂತ್ಕೊಂಡಿರೋದು. ಸ್ವಲ್ಪ ಇವಾಗ ಏನಾದ್ರು ಒಂದು ಚೂರಿದ್ರೆ ಏನು ಟ್ರೋಲ್ ಮಾಡಿಬಿಡಲ್ವ ಸರ್. ಇವಾಗ ನಾವೇ ಇನ್ನೊಬ್ರು ಏನಪ್ಪ CG ಅಂತೀವಿ, ಅಟ್ಲೀಸ್ಟ್ ಅದ್ರಲ್ಲಿ ನಾವು 50-60% ಆದರೂ ಚೆನ್ನಾಗಿ ಮಾಡಬೇಕಲ್ವ. ಅದರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಸರ್. ಸರ್ ಈ ಒತ್ತಡ ಪರವಾಗಿಲ್ಲ ಸರ್, ಈ ಒತ್ತಡ ಎಷ್ಟಾದರೂ ತಡ್ಕೊಬೋದು. ಸಿನಿಮಾ ರಿಲೀಸ್ ಆದಮೇಲೆ ಚೆನ್ನಾಗಿಲ್ಲ ಅಂತ ಏನಾದರೂ ನಮಗೆ ಕಂಪ್ಲೇಂಟ್ ಬರುತ್ತಲ್ಲ, ಆ ಒತ್ತಡ ಲೈಫ್ ಲಾಂಗ್ ಉಳ್ಕೊಂಡ್ಬಿಡುತ್ತೆ. ಸೊ ಈ ಒತ್ತಡದ ಬಗ್ಗೆ ನನಗೆ ಅದು ಹೇಳಿದಲ್ಲ, ಪ್ರೊಡಕ್ಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಇದು ಬರೀ ದುಡ್ಡುಗೋಸ್ಕರ ಅಥವಾ ಇನ್ನೊಂದಕ್ಕೋಸ್ಕರ ಮಾಡಿದೆ ಅಣ್ಣ ಪ್ಯಾಷನಲ್ಲಿ ಅವರು ನಿಂತಿರೋದ್ರಿಂದ ಅದು ನನಗೊಂದು ಸಪೋರ್ಟ್ ಆಗಿದೆ ಸರ್. ಹಾಂ ಸರ್, ಹಾಂ ಸರ್. ಇಲ್ಲ ಖಂಡಿತ ಇಲ್ಲ ಸರ್, ಆ ಥರ ಖಂಡಿತ ಇಲ್ಲ ಸರ್. ಇಲ್ಲ ಆ ಥರ ಖಂಡಿತ ಇಲ್ಲ ಸರ್. ನಾವು ಏನಕ್ಕೆ 1 ತಿಂಗಳು ಬಫರ್ ಇಟ್ಕೊಂಡಿದ್ದೀವಿ ಅಂದರೆ, ನಾವು
ಅದು ಆಗಸ್ಟ್ 15 ಅಂತ ಹೇಳ್ಬಿಟ್ವಿ. ಈ ಸಿ ಜಿ ಅವ್ರು ನಂಬ್ಕೊಂಡ್ಬಿಟ್ಟು ಸರ್ ನಿಮ್ಗೆ ಯಾಕೆ ಸರ್ ಆಗಸ್ಟ್ 15 ನೀನು ಅನೌನ್ಸ್ ಮಾಡಿಬಿಡಿ ಸರ್ ಅಂತ ಅವರೇ ಪಕ್ಕದಲ್ಲೇ ಇದ್ರು ಅನೌನ್ಸ್ ಮಾಡಿದಾಗ. ಆಮೇಲೆ ನೋಡಿದೆ ಸರ್ ಇಲ್ಲ ಸರ್ ಕಾಂಪ್ಲಿಮೆಂಟ್ ಆಗಿದೆ, ಇದು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಸರ್ ಅಂತ ಹೇಳ್ತಾರೆ. ಮತ್ತೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವಂತ ಡಿಸೆಂಬರಲ್ಲಿ ಅಂತ ಹೇಳ್ಬಿಟ್ಟು ರಜೆಗಳಿದೆ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ದು ಸರ್. ಬಟ್ ಅವತ್ತು ದಿನಾನೂ ಚೆನ್ನಾಗಿದೆ ಅಂತ ಸರ್, ಅದು ನಮಗೆ ಚೆನ್ನಾಗಿದೆ ಅಂತ ಹೇಳಿದ್ರು ಸರ್. ನನಗೆ ಗೊತ್ತಿಲ್ಲ ಸರ್, ಅದು ಖಂಡಿತ ಗೊತ್ತಿಲ್ಲ ಸರ್. ಅದು ಸುದೀಪ್ ಸಿನಿಮಾ ಆ ಡೇಟ್ಗಿದೆ ನಾವು ಮಾಡ್ತಾ ಇರಲಿಲ್ಲ ಸರ್, ಖಂಡಿತ ಮಾಡ್ತಾ ಇರಲಿಲ್ಲ. ಎಲ್ಲ ಅದು ನಮ್ಮ ಕನ್ನಡ ಪಿಕ್ಚರ್ ಅಲ್ವಾ ಸರ್, ನಮ್ಮ ಪಿಕ್ಚರ್ ಹೆಂಗೋ ಅವ್ರ ಪಿಕ್ಚರ್ ಹಂಗೆ ಅಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್, ನನಗೆ ಈ ಡೇಟ್ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಇದಕ್ಕಂತ ನಾವು ಮಾಡ್ತಾ ಇದ್ದೀವಿ. ಸುದೀಪ್ ಪಿಕ್ಚರ್ ಇರೋದು ನನಗೆ ಗೊತ್ತಿಲ್ಲ ಸರ್. ಅವ್ರು ಅನೌನ್ಸ್ ಆಗಿ ಮಾಡಿದ್ದಿದ್ರೆ ನಾನು ಮಾಡ್ತಾ ಇರಲಿಲ್ಲ ಸರ್. ಹಾಂ ಸರ್, ನನಗೆ ಗೊತ್ತಿಲ್ಲ ಸರ್. ನೀವು ಇವಾಗ ಹೇಳಿದ್ಮೇಲೆ ನನಗೆ ಗೊತ್ತಾಗಿತ್ತು ಸರ್, ಖಂಡಿತ ನನಗೆ